ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಿನ ಈ ಯೋಗ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೆಷನ್ನ ನಾವು ಶುರು ಮಾಡ್ತೀವಿ ಒಂದು ಪ್ರೇಯರ್ ಜೊತೆ. ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಜೋಡಿಸಿ ಉಸಿರನ್ನು ಎಳ್ಕೊಳ್ಳೋದು, ಉಸಿರಾಟವನ್ನು ಗಮನಿಸೋದು, ಉಸಿರನ್ನು ಎಳ್ಕೊಳ್ಳೋದು, ಹೊರಗಡೆ ಬಿಡೋದು, ಆ ಉಸಿರಾಟವನ್ನು ಗಮನಿಸ್ತಾ ಹೋಗೋದು. ಶ್ವಾಸವನ್ನು ಒಳಗಡೆ ಎಳ್ಕೊಂಡು ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳನ್ನ ಉಜ್ತೀರಾ, ಕಣ್ಣುಗಳ ಮೇಲೆ ಇಡೋದು, ಆ ಬಿಸಿಯನ್ನು ಫೀಲ್ ಮಾಡ್ಕೊಳ್ಳೋದು, ನಿಧಾನವಾಗಿ ಕಣ್ಣುಗಳನ್ನು ತೆರೆಯೋದು. ಸ್ನೇಹಿತರೆ, ನಮ್ಮ ಸೆಷನ್ ಶುರು ಆಗುತ್ತೆ ಸ್ಟ್ಯಾಂಡಿಂಗ್ ಎಕ್ಸಸೈಸ್ಗಳ ಜೊತೆಯಲ್ಲಿ. ನಿಧಾನವಾಗಿ ಎದ್ದು ನಿಲ್ತೀರಾ, ಕಾಲುಗಳನ್ನು ಅಗಲ ಮಾಡ್ಕೊಳ್ಳೋದು, ಎಡಗೈಯಿಂದ ಬಲಪಾದದ ಗಂಟನ್ನು ಟಚ್ ಮಾಡೋದು, ಬಲಗೈಯಿಂದ ಎಡಪಾದದ ಗಂಟನ್ನು ಟಚ್ ಮಾಡೋದು, ಸೈಡ್ಗೆ ಹೋದಾಗ ಉಸಿರನ್ನು ಹೊರಗಡೆ ಬಿಡೋದು. ಈ ಥರ ಎಕ್ಸಸೈಸನ್ನು 5ರಿಂದ 10 ಬಾರಿ ಮಾಡ್ತೀರಾ. ಕಾಲುಗಳನ್ನು ತಕ್ಷಣ ಜೋಡ್ಸೋಕ್ಕೆ ಹೋಗೋದಿಲ್ಲ, ಬೇರೆ ಎಕ್ಸಸೈಸ್ ಮಾಡೋದು ಕೂಡ ಇರುತ್ತೆ. ನೋಡಿ, ಉಸಿರನ್ನು ಹೊರಗಡೆ ಬಿಡ್ತಾ ಬಲ ಪಾದದ ಗಂಟನ್ನು ಬಲಗೈಯಿಂದ ಟಚ್ ಮಾಡುವಂಥದ್ದು, ಎಡಗೈ ಕಿವಿಯಿಂದ ಮೇಲಕ್ಕೆ ಹೋಗಿ ಸ್ಟ್ರೇಟಾಗಿ ಮೇಲ್ಗಡೆ ಇರುತ್ತೆ, ಉಸಿರನ್ನು ಹೊರಗಡೆ ಬಿಡ್ತೀರಾ. ಇದೇ ಥರ ಎಡಬದಿಗೂ ಕೂಡ ಮಾಡ್ತೀರಾ. ಎಡ ಹಸ್ತವನ್ನು ಬಲ ಮೊಣಕಾಲು, ಎಡ ಕೈಯಿಂದ ಬಲ ಮೊಣಕಾಲನ್ನು ಟಚ್ ಮಾಡುವಂಥದ್ದು, ಎಡಗೈ ಇರುತ್ತೆ ಬಲಗಿವಿಯ ಮೇಲೆ. ಮುಂದ್ಗಡೆ ನೋಡ್ತೀರಾ, ಕೆಳಗಡೆ ನೋಡೋದಿಲ್ಲ, ಮುಂದ್ಗಡೆ ನೋಡ್ತೀರಾ. ಎಕ್ಸಸೈಸನ್ನು ಮಾಡುವಂಥದ್ದು 5ರಿಂದ 10 ಬಾರಿ. ವಾಪಸ್ ಬರ್ತೀರಾ, ಕಾಲುಗಳನ್ನು ಜೋಡಿಸ್ತೀರಾ. ನೆಕ್ಸ್ಟ್ ಎಕ್ಸಸೈಸ್ ಅಂದರೆ ಕಾಲುಗಳನ್ನು ಅಗಲ ಮಾಡೋದು. ಪುನಃ ಎಡಬದಿಗೆ ಹೋಗಿ ಕುತ್ಕೊಳ್ಳೋದು. ಈ ಥರ ಕುತ್ಕೋಬೋದು. ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಮೊಣಕಾಲನ್ನು ಹಿಡ್ಕೋಬೋದು, ಅಥವಾ ಕೈ ಮುಗಿಯೋದು ನಿಜವಾದ ಪೋಸ್. ಇದು ವೀರಭದ್ರಾಸನ ಅಂತ ಕರಿತೀವಿ. ವೀರಭದ್ರ ಪವರ್ಫುಲ್ ಗಾಡು, ಅವನ ಪವರ್ ನಮಗೆ ಬರುತ್ತೆ ಅಂತ ಹೇಳ್ತಾರೆ ಈ ಎಕ್ಸಸೈಸನ್ನು ಮಾಡೋದ್ರಿಂದ. ಅದರ ಒಂದು ಅಂಶ ಸಿಕ್ಕಿದರೂ ಸಾಕಲ್ವ. ಇಷ್ಟೊಂದು ಮಾಡೋದಕ್ಕಾಗೋದಿಲ್ಲ ಅಂತ ಅನಿಸೋ ವ್ಯಕ್ತಿಗಳು ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕಾಗಿಲ್ಲ. ಕೈಯನ್ನು ಮುಗಿದು ಜಸ್ಟ್ ಇಷ್ಟೇ ಮಾಡಿದರೂ ಸಾಕು. ಕೈನ ಮುಂದ್ಗಡೆ ಕೂಡ ಇಟ್ಕೋಬೋದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ. ಇಷ್ಟೊಂದು ಆಗಲ್ಲ ಅಂತಂದರೆ ಇಷ್ಟೇ ಮಾಡಿ ಆರಾಮಾಗಿ. ಮೊದಲು ಹೇಳಿದಂಥ 2 ವ್ಯಾಯಾಮಗಳು ಫೋಕಸ್ ಜಾಸ್ತಿ ಸೊಂಟ ಮತ್ತು ಭುಜಗಳ ಕಡೆ ಇತ್ತು ಈ ಥರ ಟಚ್ ಮಾಡೋದ್ರಲ್ಲಿ. ಈ ಎಕ್ಸಸೈಸ್ನ ಫೋಕಸ್ ಇರುತ್ತೆ ಮೊಣಕಾಲಿನ ಮೇಲೆ.
ಇದನ್ನೇ ಕಂಟಿನ್ಯೂ ಮಾಡಿಕೊಂಡು ಸೊಂಟದ ಮೇಲೆ ಕೈ ಇಟ್ಕೊಂಡು ಕೂಡ ಮಾಡ್ಬೋದು. ಕೈಗಳನ್ನ ಮುಂದ್ಗಡೆ ಚಾಚ್ಬೋದು ಅಥವಾ ಕೈ ಮುಗಿಬೋದು, ಹೆಂಗಿದ್ರೂ ಓಕೆ. ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ಮಾಡಿ. ಮೇಲ್ಗಡೆ ಬರ್ತಾ ಉಸಿರನ್ನ ಒಳಗಡೆ ಹೇಳ್ಕೊತೀರಾ, ಕೆಳಗಡೆ ಬರ್ತಾ ಹೊರಗಡೆ ಬಿಡ್ತೀರಾ. ಅವಶ್ಯವಾಗಿ ಮಾಡಬೇಕಂತ ಎಕ್ಸಸೈಸ್ ಇದು. ಇಷ್ಟೇ ಮಾಡಿದರೂ ಆಗುತ್ತೆ. ವಾಪಸ್ ಕಾಲುಗಳನ್ನು ಜೋಡಿಸುವಂಥದ್ದು. ಜಂಪ್ ಮಾಡೇ ಕಾಲುಗಳನ್ನು ಜೋಡಿಸ್ಬೇಕಾಗಿಲ್ಲ, ಆರಾಮವಾಗಿ ಈ ಥರ ಜೋಡಿಸಿದ್ರು ನಡೆಯುತ್ತೆ. ಮೊಣಕಾಲಿನ ಮೇಲೆ ಫೋಕಸ್ ಜಾಸ್ತಿ ಮಾಡೋದು ಹೆಂಗೆ ಅಂತ ನೀವು ನೋಡೋದಾದರೆ, ಕೈಗಳನ್ನ ಮೇಲೆ ಕೆತ್ತೋದು, ಕುರ್ಚಿ ಥರ ಕೂತ್ಕೊಳ್ಳೋದು. ಉಸಿರನ್ನು ಒಳಗಡೆ ಹೇಳ್ಕೊತೀರಾ, ಮೇಲಕ್ಕೆ ಬರ್ತೀರಾ, ಹೊರಗಡೆ ಬಿಡ್ತಾ ಕೆಳಕ್ಕೆ ಹೋಗ್ತೀರಾ. ಮೊಣಕಾಲು, ಸೊಂಟ ಮತ್ತು ಭುಜಗಳಿಗೆ ಭಾಳ ಒಳ್ಳೆಯ ಎಕ್ಸಸೈಸ್ ಇದು. ಸೊಂಟದ ಮೇಲೆ ಫೋಕಸನ್ನು ಇನ್ನಷ್ಟು ಜಾಸ್ತಿ ಮಾಡಬೇಕು ಅಂದರೆ ಪಾದಗಳ ಮಧ್ಯೆ ಒಂಚೂರು ಗ್ಯಾಪ್ ಮಾಡ್ಕೊಳ್ಳಿ. 1 to 1.5 ಫೀಟು ಪಾದಗಳ ಮಧ್ಯೆ ಗ್ಯಾಪು. ಕೈಗಳನ್ನ ಮುಂದ್ಗಡೆ ಚಾಚಿ, ಸೈಡಿಗೆ ಚಾಚಿ ಈ ಥರ. ಉಸಿರನ್ನು ಹೊರಗಡೆ ಬಿಡ್ತಾ ಸೆಂಟ್ರಲ್ಲಿ ಉಸಿರನ್ನು ಒಳಗಡೆ ಹೇಳ್ಕೊತೀರಾ. ಕೈಗಳು ಸಮಾನಾಂತರವಾಗಿರ್ತವೆ, ನೇರವಾಗಿ ಮುಂದ್ಗಡೆ ಚಾಚ್ಕೊಂಡಿರ್ತವೆ. ಇದನ್ನು ಇನ್ನೊಂಚೂರು ಬೇರೆ ಥರ ಮಾಡೋಣ ಅಂತಂದರೆ, ಹಿಂದ್ಗಡೆ ಸ್ಟ್ರೆಚ್ ಮಾಡೋದು, ಕಂಪ್ಲೀಟಾಗಿ ಹಿಂದ್ಗಡೆ ನೋಡೋದು. ಸುಮ್ಮನೆ ತೋರಿಸ್ಕೊಡೋದಕ್ಕೆ ಹೇಳ್ತಾ ಇದ್ದೀನಿ, ಮುಂದ್ಗಡೆ ತೋರಿಸ್ಕೊಡೋದಕ್ಕೆ. ಎಡಗೈ ಇರುತ್ತೆ ಬಲಭುಜದ ಮೇಲೆ, ಬಲಗೈ ಮುಂದ್ಗಡೆ ಚಾಚ್ಕೊಂಡಿರುತ್ತೆ. ಇದನ್ನು ಹಿಂದ್ಗಡೆ ತೊಗೊಂಡೋಗ್ತೀರ. ಇದನ್ನೇ ರಿವರ್ಸ್ ಮಾಡೋದು. ಎಡಗೈ ಇರುತ್ತೆ ಬಲಭುಜದ ಮೇಲೆ, ಬಲಗೈ ಹಿಂದ್ಗಡೆ ಚಾಚ್ಕೊಳ್ಳುತ್ತೆ. ಎಡಕ್ಕೂ ಬಲಕ್ಕೂ ತಿರುಗೋದು. ಹಿಂದ್ಗಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟ್ರೆಚ್ ಮಾಡೋದು. ಎಡಕ್ಕೂ ಬಲಕ್ಕೂ ಉಸಿರನ್ನು ಹೊರಗಡೆ ಬಿಡೋದು. ಸೆಂಟ್ರಲ್ಲಿರುವಾಗ ಉಸಿರನ್ನು ಒಳಗಡೆ ಹೇಳ್ಕೊಳ್ಳೋದು. 5 ರಿಂದ 10 ಬಾರಿ ಇದೆಲ್ಲ ಎಕ್ಸಸೈಸನ್ನು ರಿಪೀಟ್ ಮಾಡ್ತಾ ಹೋದಾಗ ಭುಜ ಮತ್ತು ಕೈಕಾಲುಗಳಲ್ಲಿ ಸ್ಟ್ರೆಂತ್ ಬರೋದಕ್ಕೆ ಶುರು ಆಗುತ್ತೆ. ಈ ಥರ ವಾಕಿಂಗ್ ಮಾಡೋ ಮೂಲಕ ಒಂಚೂರು ರಿಲೀವ್ ಮಾಡ್ಕೋಬೋದು. ಅದೇ ಜಾಗದಲ್ಲಿ ವಾಕಿಂಗ್ ಮಾಡೋದು. ಕೈಗಳನ್ನ ಹಿಂದ್ಗಡೆ ಕಟ್ಕೊಳ್ಳಿ, ಮುಂದ್ಗಡೆ ಕಟ್ಕೊಳ್ಳಿ, ಈ ಥರ ಇಟ್ಕೊಳ್ಳಿ. ಕತ್ತಿನ ಹಿಂದಕ್ಕೆ, ಭುಜಕ್ಕೂ ರಿಲ್ಯಾಕ್ಸ್ ಆಗುತ್ತೆ ಒಂದು ಸ್ವಲ್ಪ. ಕಾಲನ್ನು ಎತ್ತಿ ಕೆಳಗಡೆ ಇಡೋದು. ಒಂದೇ ಕಾಲನ್ನು ಒಂದು 5-10 ಸಲ ಎತ್ತಿ ಕೆಳಗಡೆ ಇಡ್ಬೋದು. ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ. ತುಂಬ ಸರಳವಾದ ವ್ಯಾಯಾಮ ಇದು, ಯಾರು ಬೇಕಾದರೂ ಮಾಡ್ಬೋದು. ಇವೆಲ್ಲ ವ್ಯಾಯಾಮಗಳು ತುಂಬ ಸಿಂಪಲ್ಲಾಗೇ ಇದ್ದಾವೆ. ಈ ಥರ ಎಡಕ್ಕೂ ಬಲಕ್ಕೂ ಬಾಗೋದು. ಹಾಗೆ ಕಾಲುಗಳ ಮಧ್ಯೆ ಅಗಲ ಮೇಂಟೈನ್ ಮಾಡಿಕೊಂಡು ಒಂಚೂರು ರೊಟೇಟ್ ಮಾಡೋದು ಹಿಪ್ಪನ್ನು. ಹಿಂದ್ಗಡೆ ಉಸಿರನ್ನು ಒಳಗಡೆ ಹೇಳ್ಕೊತೀರಾ, ಮುಂದ್ಗಡೆ ಬರುವಾಗ ಹೊರಗಡೆ ಬಿಡ್ತೀರಾ.
ಎಂಟತ್ತು ಸಲ ಮಾಡಿದ್ಮೇಲೆ ರಿವರ್ಸ್ ಮಾಡ್ತೀರಾ ಪ್ರೊಸೆಸನ್ನು. ಕಾಲುಗಳನ್ನ ಒಂಚೂರು ಜೋಡಿಸಿ ಮುಂದಕ್ಕೂ ಹಿಂದಕ್ಕೂ ಬಾಗ್ಬೋದು. ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ, ತಲೆ ಮೇಲಕ್ಕೆ, ಉಸಿರು ಒಳಕ್ಕೆ, ತಲೆ ಮುಂದಕ್ಕೆ, ಉಸಿರು ಹೊರಕ್ಕೆ. ಇದೇ ಥರ ನೋಡಿ, ಕಾಲುಗಳನ್ನು ಅಗಲ ಮಾಡಿ ಮೊಣಕಾಲನ್ನು ಮೂಗಿಗೆ ತಾಗಿಸೋ ಪ್ರಯತ್ನ, ಮೊಣಕಾಲಿಗೆ ಮೂಗನ್ನು ತಾಗಿಸೋ ಪ್ರಯತ್ನ. ಉಸಿರು ಹೊರಕ್ಕೆ, ಸೂಪರ್ ಎಕ್ಸಸೈಸ್ ಇವೆಲ್ಲ. ತುಂಬ ಇಷ್ಟೊಂದು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಮಾಡಿದರೂ ಆಗುತ್ತೆ. ತುಂಬ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ಥರ ಬಾಗೋದು ಕೂಡ ಒಳ್ಳೆ ಎಕ್ಸಸೈಸೇ. ಆಮೇಲೆ ಚೆಸ್ಟನ್ನು ಒಂಚೂರು ಮೇಲಕ್ಕೆ ಎತ್ತಿ ಓಪನ್ ಮಾಡೋಣ ಅಂತಂದರೆ ಬೆರಳುಗಳನ್ನು ಈ ಥರ ಇಂಟರ್ಲಾಕ್ ಮಾಡೋದು, ಮೇಲ್ಗಡೆ ನೋಡೋದು, ಚೆಸ್ಟ್ ಓಪನ್ ಆಗುತ್ತೆ, ಮೇಲ್ಗಡೆ ಲಿಫ್ಟ್ ಆಗುತ್ತೆ, ಕೆಳಗಡೆ ಬಿಡೋದು. ತಾಡಾಸನದಲ್ಲಿ ಮಾಡೋ ಥರನೇ ಬೆರಳುಗಳನ್ನು ಈ ಥರ ಜಾಯಿನ್ ಮಾಡ್ತೀರಾ, ಲಾಕ್ ಮಾಡ್ತೀರಾ, ಕೈಗಳನ್ನು ಒಂದಕ್ಕೊಂದು ಜೋಡಣೆ ಆಗುತ್ತೆ. ಮುಂದ್ಗಡೆ ಈ ಥರ ನೋಡೋದು, ಉಸಿರನ್ನು ಒಳಗಡೆ ಎಳ್ಕೊಳ್ತಾ ಕೈಗಳನ್ನು ಮೇಲಕ್ಕೆ ಎತ್ತಿ ಮೇಲ್ಗಡೆ ನೋಡೋದು, ಉಸಿರನ್ನು ಹೊರಗಡೆ ಬಿಡ್ತಾ ನಾರ್ಮಲ್ ಪೊಸಿಷನ್. ನಾರ್ಮಲ್ ಪೊಸಿಷನ್ ಅಂದರೆ ಕೈಗಳು ಅದೇ ಥರನೇ ಇರುತ್ತೆ. ಎಕ್ಸಸೈಸ್ ಕಂಟಿನ್ಯೂ ಆಗುತ್ತೆ. ತಾಡಾಸನದಲ್ಲಿ ಏನು ಮಾಡ್ತೀರಾ ಅಂದರೆ ಕೈಗಳನ್ನು ಸ್ಟ್ರೈಟ್ ಮಾಡ್ತೀರಾ ಈ ಥರ. ಅಷ್ಟೊಂದು ಸ್ಟ್ರೈಟ್ ಮಾಡೋದಕ್ಕೆ ಹೋಗಬಾರ್ದು. ಅನಾಟಮಿ ಯಾವ ಥರ ಸಪೋರ್ಟ್ ಮಾಡುತ್ತಾ ಹಾಗೆ. ಇಷ್ಟೊಂದು ಜೋರಾಗಿ ಮಾಡೋದಕ್ಕೂ ಹೋಗಬಾರ್ದು ಇನಿಷಿಯಲಿ ಶುರು ಮಾಡುವಾಗ. ಪ್ರಾಕ್ಟೀಸ್ ಇದ್ದರೆ ಓಕೆ, ಇಲ್ಲಾಂದರೆ ನಿಧಾನವಾಗಿ. ಆರಾಮಾಗಿ ಮಾಡ್ಕೊಂಡು ಬರೋದು. ಎಲ್ರಿಗೂ ಒಂದು ಸಜೆಷನ್ ಅಂದರೆ ನಿಮ್ಮ ಸ್ಪೀಡನ್ನು ನೋಡಿಕೊಂಡು ಇದನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ. ಯಾವುದೇ ಕಾರಣಕ್ಕೂ ಸ್ಪೀಡನ್ನು ತುಂಬ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಕೈಗಳು ಕಾಲುಗಳು ತುಂಬ ದಣದಿರ್ತವೆ, ಈ ಥರ ರಿಲ್ಯಾಕ್ಸ್ ಮಾಡ್ಕೋಬೋದು. ಫ್ರೀಯಾಗಿ ಕೈಕಾಲುಗಳನ್ನು ಆಡಿಸೋ ಮೂಲಕ ಎಡಕ್ಕೂ ಬಲಕ್ಕೂ ಹೊರಳೋದು, ಪಕ್ಕಗಳಿಗೆ ಹೊರಳುವಾಗ ಉಸಿರನ್ನು ಹೊರಗಡೆ ಬಿಡೋದು, ಸೆಂಟ್ರಲ್ಲಿ ಉಸಿರನ್ನು ಒಳಗಡೆ ಎಳ್ಕೊಳ್ಳೋದು. ವಾಕಿಂಗ್ ಮಾಡ್ಬೋದು ಅಂತಂದರೆ ಇನ್ನೊಂದು ಸ್ವಲ್ಪ ವಾಕಿಂಗ್ ಮಾಡೋಣ. ಕೈಗಳನ್ನು ಮೇಲಕ್ಕೆತ್ತಿ, ಬಲಗಾಲನ್ನು ಮೇಲಕ್ಕೆತ್ತಿ, ಉಸಿರನ್ನು ಒಳಗಡೆ ಎಳ್ಕೊಳ್ತಾ, ಕೈಗಳನ್ನು ಬಲಗಾಲನ್ನು ರಿಲೀಸ್ ಮಾಡಿ ಉಸಿರನ್ನು ಹೊರಗಡೆ ಬಿಡ್ತಾ, ಎಡಗಾಲನ್ನು ಕೈಗಳನ್ನು ಮೇಲಕ್ಕೆತ್ತಿ ಉಸಿರನ್ನು ಒಳಗಡೆ ಎಳ್ಕೊಳ್ತಾ, ಎಡಗಾಲನ್ನು ಕೈಗಳನ್ನು ಕೆಳಕ್ಕೆ ರಿಲೀಸ್ ಮಾಡಿ ಉಸಿರನ್ನು ಹೊರಗಡೆ ಬಿಡ್ತಾ. ಒಂದೇ ಕೈಯನ್ನು ಮೇಲಕ್ಕೆತ್ತಿ ಕೆಳಗಡೆ ಬಿಡ್ಬೋದು. ಈ ಎಕ್ಸಸೈಸ್ಗಳನ್ನ ಮಾಡುವಾಗ ತುಂಬ ಸ್ಟ್ರೇಟಾಗಿ ಇರಬೇಕು ಕೈಕಾಲುಗಳು ಅಂತ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಮಾಡಿ, ಎಷ್ಟು ನಿಧಾನನೋ ಅಷ್ಟು ನಿಧಾನವಾಗಿ ಶುರು ಮಾಡಿ, ಆಮೇಲೆ ಸ್ಪೀಡನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು. ಇಷ್ಟೇ ಮಾಡಿದರೂ ಸಾಕು. ಆದರೆ ಈ ಥರ ಮಾಡ್ಬೋದು.
ಕೈಗಳನ್ನು ನೇರವಾಗಿ ಈ ಥರ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಕಾಲುಗಳನ್ನು ಇಷ್ಟೊಂದು ಮೇಲಕ್ಕೆ ತೊಗೊಂಡು ಹೋಗಬೇಕಾದ ಅವಶ್ಯಕತೆ ಏನೂ ಇರೋದಿಲ್ಲ. ನಿಮ್ಮ ಅನಾಟಮಿ ಯಾವ ಥರ ಸಪೋರ್ಟ್ ಮಾಡುತ್ತೋ ಆ ಥರ ಮಾಡೋದಕ್ಕೆ ಟ್ರೈ ಮಾಡಿ. ಇಷ್ಟು ಮಾಡಿದರೂ ಆಗುತ್ತೆ. ಸ್ಟ್ರೈಟಾಗಿ ಮುಂದ್ಗಡೆ ಚಾಚೋದು, ಕಾಲುಗಳನ್ನು ಮೇಲಕ್ಕೆ ಎತ್ತೋದು, ಬಿಡೋದು. ಒಂದೇ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಉಸಿರಾಟವನ್ನು ಕರೆಕ್ಟಾಗಿ ಪ್ರಾಪರಾಗಿ ಮೇಂಟೈನ್ ಮಾಡಬೇಕು. ಇಲ್ಲ ಅಂದರೆ ಭಾಳಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಗ್ಯಾಸ್ಟ್ರಿಕ್ ವಿನಾಕಾರಣ ಜಾಸ್ತಿ ಮಾಡ್ಕೋತೀರ, ವಿನಾಕಾರಣ ವ್ಯಾಯಾಮ ಮಾಡಿಯೂ ಕೂಡ ಉಪಯೋಗ ಇಲ್ಲದೆ ಇರೋ ಥರ ಮಾಡ್ಕೋತೀರ. ಉಸಿರನ್ನು ಹೊರಗಡೆ ಬಿಡೋದು. ಹಿಮ್ಮಡಿಯನ್ನು ಒಂಚೂರು ಮೇಲಕ್ಕೆ ಎತ್ತೀರ. ಯಾವ ಸೈಡಲ್ಲಿ ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತೀರೋ ಅದೇ ಸೈಡಲ್ಲಿ ತಿರುಗ್ತೀರ. ಸೊಂಟವನ್ನು ಬಾಗಿಸೋ ಮೂಲಕ ಒಂಚೂರು ಬಾಗ್ತೀರ. ಈ ಗ್ಯಾಪು, ಲೆಂತು, ಎಷ್ಟು ಬಾಗ್ತೀರಿ ಅನ್ನೋದು ಇದೆಲ್ಲ ನಿಮ್ಮ ಅನಾಟಮಿ ಮತ್ತು ಪಾಸಿಬಿಲಿಟಿ ಮೇಲೆ ಅವಲಂಬಿಸಿರುತ್ತೆ. ಈ ಥರ ಜಸ್ಟ್ ಬಾಗೋದ್ರಿಂದ ಹಿಪ್ಪಲ್ಲಿರೋ ಕೊಬ್ಬನ್ನು ಕಡಿಮೆ ಮಾಡ್ಕೊಳ್ಳೋ ಅವಕಾಶ ನಿಮಗಿರುತ್ತೆ. ನೋಡಿ, ಇನ್ನೊಂದು ಎಕ್ಸಸೈಸು. ಸೊಂಟದ ಮೇಲೆ ಈ ಥರ ಕೈಗಳನ್ನ ಇಟ್ಕೋತೀರ. ಎಡಕ್ಕೂ ಬಲಕ್ಕೂ ಹೊರಡ್ತೀರ. ಎಡಕ್ಕೂ ಬಲಕ್ಕೂ ಹೊರಡುವಾಗ ಉಸಿರನ್ನು ಹೊರಗಡೆ ಬಿಡೋದು, ಸೆಂಟ್ರಲ್ಲಿ ಉಸಿರನ್ನು ಒಳಗಡೆ ಎಳ್ಕೊಳ್ಳೋದು. ನಾನು ಕಣ್ಮುಚ್ಕೊಂಡು ಮಾಡ್ತಾಯಿದ್ದೀನಿ. ಕಣ್ಮುಚ್ಕೊಂಡು ಮಾಡೋದು ನನಗೆ ಖುಷಿ ಕೊಡುತ್ತೆ. ಈ ಬೆರಳುಗಳು ಸುತ್ತಾಕ್ತವೆ ನಿಮ್ಮ ಹೊಟ್ಟೆ ಮತ್ತು ಸೊಂಟದ ಭಾಗವನ್ನು. ನನ್ನ ಹೊಟ್ಟೆ ಮತ್ತು ಸೊಂಟದ ಭಾಗ ಭಾಳ ಚಿಕ್ಕದಿದೆ. ಚೆನ್ನಾಗಿ ಸುತ್ತಾಕೋದಕ್ಕೆ ಅವಕಾಶ ಆಗುತ್ತೆ. ಪೂರ್ತಿ ಒಂದೊಂದು 2 ಕೈ ಸೇರಿ ಬಲಗೈಯಲ್ಲಿ ಒಂದು ಸೆಮಿ ಸರ್ಕಲ್ಲು, ಎಡಗೈಯಲ್ಲಿ ಒಂದು ಸೆಮಿ ಸರ್ಕಲ್ನ ಮಾಡಿ ಪೂರ್ತಿ ಪ್ರದಕ್ಷಿಣೆಯನ್ನು ಹಾಕ್ತೀನಿ. ಬಟ್ ನಿಮ್ಮ ಹತ್ರ ಅದು ಸಾಧ್ಯ ಆಗದೆ ಇರ್ಬೋದು. ಎಷ್ಟಾಗತ್ತೋ ಅಷ್ಟೇ ಮಾಡಿ. ಹೊಟ್ಟೆ ಸೈಜ್ ಎಷ್ಟಿದೆ, ಹೊಟ್ಟೆಯಲ್ಲಿ ಗ್ಯಾಸ್ ಎಷ್ಟಿದೆ, ಎಷ್ಟು ಮಟ್ಟಿಗೆ ತುಂಬಿಕೊಂಡಿದೆ, ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಮಟ್ಟಿಗೆ ನೀವು ತಿರುಗಿಸ್ಬೋದು ಅನ್ನೋದು. ಸೊಂಟದ ಸುತ್ತ ಕೈ ಬೆರಳುಗಳನ್ನ ಈ ಥರ ರೊಟೇಟ್ ಮಾಡೋದು, ತಿರುಗಿಸೋದು. ಈ ನಾಭಿ ರೇಖೆ ಅಂತ ಹೇಳ್ತೀವಿ. ನಾಭಿ ರೇಖೆ ನಿಮ್ಮ ದೇಹವನ್ನು ಕಟ್ ಮಾಡೋ ಒಂದು ರೇಖೆ, ಇಮ್ಯಾಜಿನರಿ ಲೈನು. ಅದರ ಸುತ್ತ ಕೈ ಬೆರಳುಗಳನ್ನು ತಿರುಗಿಸ್ತೀರ. ತುಂಬ ಚೆನ್ನಾಗಿ ಸೊಂಟ ಮತ್ತು ಹೊಟ್ಟೆ ಮಸಾಜ್ ಆಗುತ್ತೆ. ಇಲ್ಲಿ ಒಳ್ಳೆ ಮಸಾಜ್ ಇದು. ನಾಭಿ ಅಂದರೆ ನಿಮ್ಮ ದೇಹದ ಕೇಂದ್ರ ಬಿಂದು, ತುಂಬ ಇಂಪಾರ್ಟೆಂಟ್ ಪ್ರೆಷರ್ ಪಾಯಿಂಟ್ ಆಗಿರುತ್ತೆ, ಪಿವೋಟಲ್ ಪಾಯಿಂಟ್ ನಿಮ್ಮ ಬಾಡಿದು. ಇಲ್ಲಿ ಮಸಾಜ್ ಮಾಡಿದಾಗ ಭಾಳಷ್ಟು ಪ್ರಯೋಜನಗಳಿದ್ದಾವೆ. ಪ್ರೆಷರ್ ಪಾಯಿಂಟ್ ದೃಷ್ಟಿಯಿಂದಲೂ ಹಾಗೆಯೇ ಆರೋಗ್ಯ ದೃಷ್ಟಿಯಿಂದಲೂ. ಗ್ಯಾಸನ್ನು ಹೊರಗಡೆ ಹಾಕುತ್ತೆ ಈ ವ್ಯಾಯಾಮ. ಎಡಕ್ಕೆ ಬಲಕ್ಕೆ ತಿರುಗಿದಾಗ ಶ್ವಾಸನಾಳದ ಕ್ರಿಯೆ ಭಾಳ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ. ಅದು ಕೂಡ ಒಂದು ಭಾಳ ಒಳ್ಳೆಯ ಪ್ರಯೋಜನ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಮಾಡಿರ್ತೀರ, ಕೈಗೆ ಒಂಚೂರು ಒತ್ತಡ ಕ್ರಿಯೇಟ್ ಆಗುತ್ತೆ ಭುಜಗಳಲ್ಲಿ. ಭುಜಗಳನ್ನು ರೊಟೇಟ್ ಮಾಡೋಣ ಬನ್ನಿ. ಉಸಿರು ಒಳಕ್ಕೆ, ಕೈಗಳು ಮೇಲಕ್ಕೆ, ಉಸಿರು ಹೊರಕ್ಕೆ, ಕೈಗಳು ಕೆಳಕ್ಕೆ. ಇದೇ ಥರ ರಿವರ್ಸ್ ರೊಟೇಷನು. ಬೆನ್ನಿನ ಮೇಲೆ ಕೂಡ ತುಂಬ ಒತ್ತಡವನ್ನು ಕ್ರಿಯೇಟ್ ಮಾಡಿರ್ತೀರ. ಬೆನ್ನನ್ನು ಕೂಡ ರಿಲ್ಯಾಕ್ಸ್ ಮಾಡಬೇಕು ಅಂತಾದರೆ, ಬೆನ್ನಿಗೆ ಎಕ್ಸಸೈಸ್ ಕೊಡಬೇಕು ಅಂತಾದರೆ ಭಾಳ ಒಳ್ಳೆ ಎಕ್ಸಸೈಸ್ ಅಂದರೆ ಊರ್ಧ್ವ ಹಸ್ತಾಸನ ಅಂತೀವಿ. ಕೈಗಳನ್ನು ಮೇಲಕ್ಕೆತ್ತಿ ಹಿಂದಕ್ಕೆ ನೋಡೋದು. ಪಾದ ಹಸ್ತಾಸನ ಅಂತೀವಿ. ಕೆಳಕ್ಕೆ ಬಾಗಿ ಪಾದವನ್ನು ಟಚ್ ಮಾಡೋದು. ಪಾದ ಹಸ್ತ, ಪಾದದ ಮೇಲೆ ಹಸ್ತ ಬರಬೇಕು. ಆ್ಯಂಕಲನ್ನು ಹಿಡ್ಕೋಬೋದು ಈ ಥರ, ಇಲ್ಲ ಬೆರಳುಗಳನ್ನು ಟಚ್ ಮಾಡ್ಬೋದು, ಇಲ್ಲ ನೆಲಕ್ಕೆ ಊರೋದಕ್ಕೆ ಟ್ರೈ ಮಾಡ್ಬೋದು ನಿಮ್ಮ ಹತ್ರ ಸಾಧ್ಯ ಆದರೆ. ನನಗೆ ಸದ್ಯಕ್ಕೆ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ. ಇದು ಪಾದ ಹಸ್ತಾಸನ. ಆಗಿಲ್ಲ ಅಂದರೆ ಇಷ್ಟೇ ಮಾಡಿ, ಜಸ್ಟ್ ಇಷ್ಟೇ ಮಾಡಿದರೂ ಸಾಕಾಗತ್ತೆ, ಏನೂ ತೊಂದರೆ ಇಲ್ಲ.
ಈ ಥರ 5ರಿಂದ 10 ಬಾರಿ ಮಾಡೋದು. ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅಥವಾ ಭುಜದ ನೋವು, ಬೆನ್ನು ನೋವು ಇರೋ ವ್ಯಕ್ತಿಗಳು ಅಷ್ಟಾಗಿ ಮಾಡಬಾರ್ದು ಅಂತಾರೆ ಈ ಎಕ್ಸಸೈಸನ್ನು. ಡಿಸ್ಕ್ ಜಾರಿರೋರು, ಈ ಥರದ ವ್ಯಕ್ತಿಗಳು ಅವ್ರೇನು ಮಾಡ್ಬೋದು ಅಂದರೆ ಕೈಗಳನ್ನೇ, ಭುಜವನ್ನೇ ರೊಟೇಟ್ ಮಾಡೋದು. ಅಥವಾ ಈ ಥರ ಎಲ್ಬೋಗಳನ್ನು ಸ್ಟ್ರೆಚ್ ಮಾಡ್ತಾ, ಎಲ್ಬೋಗಳನ್ನು ಫೋಲ್ಡ್ ಆ್ಯಂಡ್ ಅನ್ಫೋಲ್ಡ್ ಮಾಡ್ತಾ ಭುಜದ ಮೇಲೆ ಹಸ್ತಗಳನ್ನು ಇರಿಸೋದಕ್ಕೆ ಟ್ರೈ ಮಾಡೋದು. ಇದೇ ಎಕ್ಸಸೈಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಆರಾಮವಾಗಿ. ಈ ಥರ ವೈಡ್ ಆಗಿ ಕೂಡ ಮಾಡ್ಬೋದು. ಉಸಿರು ಹೊರಕ್ಕೆ, ಉಸಿರು ಒಳಕ್ಕೆ. ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರ ಮೂಲಕ ಆ ವ್ಯಕ್ತಿಗಳು ಕೂಡ ಪ್ರಯೋಜನವನ್ನು ಪಡ್ಕೋಬೋದು. ಬೇರೆಯವರು ಮಾಡ್ಬೋದಾದ ಎಕ್ಸಸೈಸ್ ಇವೆಲ್ಲ, ಏನೂ ತೊಂದರೆ ಇಲ್ಲ. ಕೈಗಳನ್ನು ಕಟ್ಕೊಂಡು ಎಡಕ್ಕೂ ಬಲಕ್ಕೂ ಒಂಚೂರು ಬೀಸೋದು ಕೈಗಳನ್ನು. ಈ ಸೈಡಿಗೆ ತಿರುಗೋ ವ್ಯಾಯಾಮಗಳಿದ್ದಾವೆ ನೋಡಿ, ರುಬ್ಬಿಂಗ್ ಎಫೆಕ್ಟನ್ನು ಕೊಡ್ತವೆ. ಅಂದರೆ ಹೊಟ್ಟೆಯನ್ನು ಚೆನ್ನಾಗಿ ರುಬ್ದಂಗೆ ಆಗುತ್ತೆ, ಟ್ವಿಸ್ಟ್ ಆಗುತ್ತೆ ಹೊಟ್ಟೆ. ಭಾಳ ಒಳ್ಳೆ ಎಕ್ಸಸೈಸ್ ಇದು. ವಿಶೇಷವಾಗಿ ಡೈಜೆಷನ್ಗೆ, ಹೊಟ್ಟೆ ಸಮಸ್ಯೆಗಳಿಗೆ, ಗ್ಯಾಸ್ಟ್ರಿಕ್ಕನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ತ್ಯಾಜ್ಯವನ್ನು ಹೊರಗಡೆ ಹಾಕೋದಕ್ಕೆ, ಹಾಗೆಯೇ ಒಳ್ಳೆ ಗಾಳಿಯನ್ನು ಉಸಿರಾಡೋದಕ್ಕೆ, ಒಳಗಡೆ ತಗೊಳ್ಳೋದಕ್ಕೆ, ಲಂಗ್ಸನ್ನು ಕ್ಲೀನ್ ಮಾಡೋದಕ್ಕೆ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ಗಳನ್ನು ಸ್ವಚ್ಛಗೊಳಿಸೋದಕ್ಕೆ, ಇದೆಲ್ಲದಕ್ಕೂ ತುಂಬ ಒಳ್ಳೆಯ ವ್ಯಾಯಾಮ. ತಲೆಯಲ್ಲಿರೋ ಕಫ ಕೂಡ ನಿಧಾನಕ್ಕೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಕ್ರಮವಾಗಿ ಮಾಡಿದರೆ. ಬಟ್ ಮಧ್ಯೆ ಮಧ್ಯೆ ಈ ಥರ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇರಬೇಕು ನೀವು. ಕೈಗಳನ್ನು ಬೀಸ್ತಾ, ಕೈಗಳನ್ನ ಮೇಲ್ಗಡೆ ಎತ್ತಾ, ಅಥವಾ ವಾಕಿಂಗ್ ಮಾಡ್ತಾ. ಕಾಲುಗಳಿಗೆ ರಿಲ್ಯಾಕ್ಸೇಷನ್ ಬೇಕು ಅಂದರೆ ವಾಕಿಂಗ್ ಮಾಡಿ. ಕೈಗಳನ್ನ ಈ ಥರ ಕೆಳಮುಖವಾಗಿ ಮಾಡಿಕೊಂಡು ವಾಕಿಂಗ್ ಮಾಡ್ಬೋದು. ವಾಕಿಂಗ್ ಅಥವಾ ಜಾಗಿಂಗ್. ವಾಕಿಂಗ್ ಅಂದರೆ ಇಷ್ಟೇ ಆಗುತ್ತೆ. ಜಾಗಿಂಗ್ ಅಂದರೆ ಒಂಚೂರು ಜಾಸ್ತಿ. ನಿಂತಲ್ಲೇ ಜಾಗಿಂಗ್ ಮಾಡೋದು, ಅದೇ ಹೆಜ್ಜೆ ಮೇಲೆ ಮತ್ತೆ ಹೆಜ್ಜೆ ಇಡೋದು, ಜಾಗಿಂಗ್ ಮಾಡ್ತಾ ಹೋಗೋದು. ಹಸ್ತ ಕೆಳಮುಖವಾಗಿರುತ್ತೆ. ಕೈಗಳನ್ನ ಈ ಥರ ಎತ್ತೋ ಮೂಲಕ ಬ್ಯಾಲೆನ್ಸ್ ಮಾಡ್ಕೋತೀರಾ ಬಾಡಿಯನ್ನು. ಕಾಲುಗಳನ್ನು ಕೆಳಕ್ಕೆ ಅಪ್ಪಳಿಸುವಾಗ ಉಸಿರನ್ನು ಹೊರಗಡೆ ಬಿಡಬೇಕು. ಏನಿಲ್ಲ, ಪಾದವನ್ನು ನೆಲಕ್ಕೆ ಬಡಿತೀರಾ ನೋಡಿ, ಆ ಮೂಮೆಂಟಲ್ಲಿ ಉಸಿರನ್ನು ಹೊರಗಡೆ ಬಿಡ್ತಾ ಹೋದರೆ ಆಯಿತು ಅಷ್ಟೇ. ಈ ಥರ ರಿದ್ಮಿಕ್ಕಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಿಂತಲ್ಲೇ ಜಾಗಿಂಗ್ ಮಾಡೋದು ಯೋಗಿಕ್ ಜಾಗಿಂಗ್ ಅಂತ ಕರಿತೀವಿ. ಕಾಲನ್ನು ಎತ್ತಿ ಈ ಥರ ಆಡಿಸೋದು, ಇದೆಲ್ಲ ಮೊಣಕಾಲು ಮತ್ತು ಕಾಲಿನ ಭಾಗಕ್ಕೆ ತುಂಬ ಒಳ್ಳೆಯ ವ್ಯಾಯಾಮವನ್ನು ಕೊಡುತ್ತೆ. ಇದು ನೋಡಿ, ಇದೊಂದು ಎಕ್ಸಸೈಸು. ಒಂದು ಕಾಲನ್ನು ಎತ್ತೀರಾ, ಒಂದು ಕಾಲಲ್ಲಿ ನಿಲ್ತೀರಾ, ಎಡಕ್ಕೂ ಬಲಕ್ಕೂ ವಾಲ್ತೀರಾ. ಸೆಂಟ್ರಲ್ಲಿ ಉಸಿರನ್ನು ಒಳಗಡೆ ಇಟ್ಕೋತೀರಾ, ಸೈಡಿಗೆ ಹೋಗುವಾಗ ಉಸಿರನ್ನು ಹೊರಗಡೆ ಬಿಡೋದು. ಮೊಣಕಾಲಿಗೆ ತುಂಬ ಒಳ್ಳೆಯ ವ್ಯಾಯಾಮ. ಮತ್ತೊಂದು ವ್ಯಾಯಾಮ ಇದೆ, ಅದು ಅಂದರೆ ಕಾಲನ್ನು ಈ ಥರ ಆಡಿಸೋದು. ಕಾಲನ್ನು ಜಾಯಿನ್ ಮಾಡೋದು, ಸಪ್ರೇಟ್ ಮಾಡೋದು, ಮತ್ತೆ ತಂದು ಇಡೋದು. ಈ ಥರ ನಿಂತ್ಕೊಂಡು ಕಾಲನ್ನು ತೂರಾಡ್ತಾ ಕೂಡ ಮಾಡ್ಬೋದು ಸಾಧ್ಯ ಇದ್ದರೆ. ಜಾಯಿನ್ ಮಾಡುವಾಗ ಉಸಿರನ್ನು ಹೊರಗಡೆ ಬಿಡ್ತೀರಾ. ನಿಂತಲ್ಲೇ ನಿಂತಿರ್ತೀರಾ, ಎಲ್ಲೂ ಹೋಗಲ್ಲ. ಈ ಥರ ಟಚ್ ಮಾಡಿಕೊಂಡು ಬರ್ಬೋದು. ಹಾಗೆ ಗಾಳಿಯಲ್ಲಿ ತೇಲಿಸಿ ಕೂಡ ಮತ್ತೆ ತಗೋಬೋದು. ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡಿ, ಏನೂ ತೊಂದರೆ ಇಲ್ಲ. ಕಾಲನ್ನು ತೂರಾಡಿ ಮೊಣಕಾಲನ್ನು ಸ್ಟ್ರೆಂಥನ್ ಮಾಡುವಂಥ ಮತ್ತೊಂದು ಎಕ್ಸಸೈಸ್ ಇದು. ತೊಡೆ ಮತ್ತು ಮೊಣಕಾಲುಗಳನ್ನು ಸ್ಟ್ರೆಂಥನ್ ಮಾಡುತ್ತೆ. ಯಾವ ಮೊಣಕಾಲನ್ನು ಯಾವ ಕಾಲನ್ನು ಊರಿರ್ತೀರೋ ಆ ಕಾಲಿನ ಮೇಲೆ ವಿಪರೀತ ಒತ್ತಡ ಬೀಳುತ್ತೆ, ಮತ್ತೊಂದು ಕಾಲು ರಿಲ್ಯಾಕ್ಸ್ ಆಗ್ತಾ ಇರುತ್ತೆ.
ಇದೇ ಆ್ಯಕ್ಟಿವಿಟಿಯಲ್ಲಿ ಭುಜವನ್ನು ಇನ್ವಾಲ್ವ್ ಮಾಡೋಣ ಅಂತಿದ್ರೆ ಕೈಗಳನ್ನು ಮೇಲ್ಗಡೆ ಎತ್ತಿ ಜೋಡಿಸ್ತೀರಾ, ಕಾಲುಗಳನ್ನು ಜಾಯಿನ್ ಮಾಡ್ತೀರಾ. ಕೈ ಮತ್ತು ಕಾಲುಗಳನ್ನು ಸೈಮಲ್ಟೇನಿಯಸ್ ಆಗಿ ಜಾಯಿನ್ ಮಾಡುವಂಥದ್ದು, ಸೈಮಲ್ಟೇನಿಯಸ್ ಆಗಿ ಸಪ್ರೇಟ್ ಮಾಡುವಂಥದ್ದು. ಇಲ್ಲಿ ಉಸಿರಾಟವನ್ನು ನೀವು ಗಮನಿಸಬೇಕು. ಮಧ್ಯ ಹಂತದಲ್ಲಿರುವಾಗ ಉಸಿರನ್ನು ಒಳಗಡೆ ಎಳ್ಕೊತೀರಾ, ಹೊರಗಡೆ ಬಿಡ್ತೀರಾ. ಒಂದು ಆ್ಯಕ್ಷನ್ ನಡೆದಿರುವಾಗ ಅಂದರೆ ಒಂದು ಪೊಸಿಷನಿಗೆ ಬಂದಿರುವಾಗ ಉಸಿರನ್ನು ಹೊರಗಡೆ ಬಿಡ್ತೀರಾ. ಈ ಥರ ಈ ಆ್ಯಕ್ಷನ್ ನಡೆಯುತ್ತೆ. ಮಿಡ್ ಸ್ಟೇಜಲ್ಲಿರುವಾಗ ಉಸಿರು ಒಳಗಡೆ ಹೇಳ್ಕೊತಾ ಇರ್ತೀರ, ಹೊರಗಡೆ ಬಿಡ್ತೀರಾ. ಒಂದು ಪೊಸಿಷನಿಗೆ ಬಂದಾಗ ಹೊರಗಡೆ ಬಿಡ್ತೀರಾ, ಜಾಯಿನ್ ಮಾಡಿದಾಗಲೂ ಹೊರಗಡೆ ಬಿಡ್ತೀರಾ, ಸಪ್ರೇಟ್ ಮಾಡಿದಾಗಲೂ ಉಸಿರನ್ನು ಹೊರಗಡೆ ಬಿಡ್ತೀರಾ. ಹೊರಗಡೆ ಬಿಡೋದನ್ನು ನೋಡ್ಕೊಂಡ್ರೆ ಆಯಿತು. ಉಸಿರನ್ನಂತೂ ಆಟೋಮೆಟಿಕ್ಕಾಗಿ ನೀವು ತೊಗೊಳ್ತೀರಾ ತೊಗೊಳ್ಳುವಾಗ. ಪೊಸಿಷನ್ಗೆ ಬರ್ತೀರಾ. ತೀವ್ರವಾದ ಉಸಿರಾಟ, ಶ್ವಾಸಕೋಶಗಳ ರೋಬಸ್ಟ್ ಆ್ಯಕ್ಟಿವಿಟಿ ಈ ಒಂದು ಎಕ್ಸಸೈಸ್ನ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು. ಎಡಕ್ಕೂ ಬಲಕ್ಕೂ ಮಾಡ್ಬೋದು. ಆರಾಮವಾಗಿ ಕೈಗಳನ್ನು ಕಟ್ಕೋಬೋದು, ಮೇಲ್ಗಡೆ ಕೈಗಳನ್ನು ಎತ್ತಿ ಹಿಡ್ಕೋಬೋದು, ಇಂಟರ್ಲಾಕ್ ಮಾಡಿಕೊಂಡು ಕತ್ತಿನ ಹಿಂಭಾಗದಲ್ಲಿ ಕೂಡ ತಗೋಬೋದು. ತಗೊಳ್ತಾ ಎಡಕ್ಕೂ ಬಲಕ್ಕೂ ವಾಲೋ ಎಕ್ಸಸೈಸನ್ನು ಆರಾಮವಾಗಿ ಕಂಟಿನ್ಯೂ ಮಾಡ್ಬೋದು. ಒಂದು 8 ಸಲ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೋದು. ಉಸಿರಾಟವನ್ನು ಕೂಡ ಮಾಡ್ಬೋದು. ಕೈಗಳನ್ನು ಫ್ರೀಯಾಗಿ ಎಡಕ್ಕೂ ಬಲಕ್ಕೂ ಬೀಸೋದು, ಇದು ಕೂಡ ತುಂಬ ಒಳ್ಳೆಯ ರಿಲ್ಯಾಕ್ಸೇಷನ್. ಇದಾದ ನಂತರ ಸ್ನೇಹಿತರೆ ಕುತ್ಕೊಂಡು ಎಕ್ಸಸೈಸ್ ಏನು ಮಾಡ್ಬೋದು ಅಂತ ನೋಡ್ತೀವಿ. ಕುತ್ಕೋತೀರಾ, ಯಾವ ಪೋಸಲ್ಲಿ ಬೇಕಿದ್ರೂ ಕುತ್ಕೋಬೋದು. ನೋಡ್ಕೊಂಬಿಡಿ, ಆರಾಮವಾಗಿ ಕುತ್ಕೊಳ್ಳೋ ಪೋಸ್ಗಳು. ಒಂದು ಸುಖಾಸನ, ಪದ್ಮಾಸನ ಸ್ವಲ್ಪ ಟಫು, ಆದರೂ ಸಾಧ್ಯ ಇದ್ದರೆ ಕುತ್ಕೋಬೋದು. ಕುತ್ಕೊಂಡು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಅರ್ಧ ಗಂಟೆ 3/4 ಗಂಟೆ ಇದೇ ಪೋಸಲ್ಲಿ ಪ್ರಾಣಾಯಾಮನ ವ್ಯಾಯಾಮಗಳನ್ನು ಮಾಡ್ಬೋದು. ಶುರು ಮಾಡ್ತೀವಿ ಕೈಕಾಲುಗಳನ್ನು ಆಡಿಸೋ ಮೂಲಕ. ಕೆಳಗಡೆ ಹೋದಾಗ ಉಸಿರು ಹೊರಗಡೆ ಬರುತ್ತೆ, ಮೇಲ್ಗಡೆ ಇರುವಾಗ ಉಸಿರು ಒಳಗಡೆ ತಗೋತೀರಿ. ಈ ಥರ ಉಸಿರಾಟ ಮಾಡೋದು ತೀವ್ರವಾಗಿ, ನಿಧಾನಕ್ಕೂ ಮಾಡ್ಬೋದು. ಈ ಥರ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ. ಎಡಕ್ಕೂ ಬಲಕ್ಕೂ ವಾಲೋದು ಪುನಃ. ವಿಶೇಷವಾಗಿ ಪೆಲ್ವಿಕ್ ಪಾರ್ಟ್ ಅನ್ನೋದು ಎಕ್ಸಸೈಸ್ ಆಗೋದೇ ಇಲ್ಲ. ಈ ಜಾಯಿಂಟ್ ಇದೆ ನೋಡಿ, ಈ ಜಾಯಿಂಟನ್ನು ಎಕ್ಸಸೈಸ್ ಮಾಡೋದಕ್ಕೆ ಇರೋ ಒಂದೇ ಒಂದು ವಿಧಾನ ಅಂದರೆ ಬಟರ್ಫ್ಲೈ ಅಂತ ಹೇಳ್ತೀವಿ. ಕಾಲುಗಳನ್ನು ಈ ಥರ ಜಾಯಿನ್ ಮಾಡೋದು. ದೂರ ಆದರೂ ಇಟ್ಕೋಬೋದು, ಮಧ್ಯಮ ದೂರದಲ್ಲಾದರೂ ಇಟ್ಕೋಬೋದು, ಹತ್ತಿರ ಆದರೂ ಇಟ್ಕೋಬೋದು. ಉಸಿರನ್ನು ಎಳ್ಕೊಳ್ತಾ ಮಂಡಿಗಳನ್ನು ಮೇಲಕ್ಕೆ ತೊಗೊಂಡೋಗ್ತೀರಾ, ಉಸಿರನ್ನು ಹೊರಗಡೆ ಬಿಡ್ತಾ ಕೆಳಗೆ ತೊಗೊಂಡೋಗ್ತೀರಾ. ನಿಧಾನವಾಗಿ ಮಾಡ್ಬೋದು, ಫಾಸ್ಟಾಗಿ ಕೂಡ ಮಾಡ್ಬೋದು. ಸ್ಪೀಡಲ್ಲಿ ಮಾಡಿ ತಕ್ಷಣ ಮಾಡೋದಾದರೆ ಮೈ ಬೆವರುತ್ತೆ, ಚೆನ್ನಾಗಿ ಎಕ್ಸಸೈಸ್ ಸಿಗುತ್ತೆ. ನಿಧಾನವಾಗಿ ಮಾಡಿ ನಿಧಾನವಾಗಿ ತೊಗೊಂಡೋಗೋದಾದರೆ ತುಂಬ ಹೊತ್ತು ಮಾಡ್ಬೋದು. ತುಂಬ ಹೊತ್ತು ಮಾಡಿದರೆ ಇನ್ನಷ್ಟು ಪ್ರಯೋಜನಗಳನ್ನು ಪಡ್ಕೋಬೋದು. ಯಾಕೆಂದರೆ ನಿಧಾನವಾಗಿ ತುಂಬ ಹೊತ್ತು ಮಾಡಿದಾಗ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಒಂದು ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ, ಈ ಮಿಡ್ ಲೈನ್ ಅಂತ ಇರುತ್ತೆ ಬಾಡಿದು,
ದೇಹವನ್ನು ಎರಡಾಗಿ ಸಿಗಿಯುವಂಥ ಒಂದು ರೇಖೆ. ಆ ರೇಖೆಯನ್ನು ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡುತ್ತೆ ಅಂತಾರೆ. ಈ ಮಿಡ್ ಲೈನನ್ನು ಅಂದರೆ ಒಂದು ಮಿಡ್ ಭಾವನೆ, ಮಧ್ಯದಲ್ಲಿರುವಂಥ ಭಾವನೆ. ನಾನು ಹೀಟು ಅಲ್ಲ, ನಾನು ತಂಪು ಅಲ್ಲ, ನಾನು ಉಷ್ಣನೂ ಅಲ್ಲ, ನಾನು ತಂಪು ಅಲ್ಲ, ನಾನು ಅಷ್ಟೊಂದು ಆ್ಯಕ್ಟಿವ್ ಅಲ್ಲ, ಅಷ್ಟೊಂದು ಜಡವಾಗಿಯೂ ಅಲ್ಲ ಇರೋದಿಲ್ಲ, ನಾನು ತುಂಬ ಸ್ಪೀಡಾಗಿ ಹೋಗೋದಿಲ್ಲ, ತುಂಬ ನಿಧಾನವಾಗಿ ಹೋಗೋದಿಲ್ಲ. ನಿಧಾನವಾಗಿ ಹೋಗೋದ್ರಿಂದ ಗುರಿ ತಲುಪೋದಕ್ಕಾಗೋದಿಲ್ಲ ಟೈಮಲ್ಲಿ. ಸ್ಪೀಡಾಗಿ ಹೋಗೋದ್ರಿಂದ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಇದೆರಡರ ಮಧ್ಯ ಒಂದು ಕರೆಕ್ಟಾದ ಸ್ಪೀಡ್ ಬೇಕಾಗುತ್ತೆ. ಅಂಥ ಒಂದು ಮಧ್ಯಮ ಮಾರ್ಗವನ್ನು ಈ ಎಕ್ಸಸೈಸ್ ಹುಡುಕೊಡತ್ತೆ ನಮಗೆ ಅಂತಾರೆ. ಆದರೆ ಒಂದೇ ಒಂದು ವಿಷಯ, ಈ ಮಿಡ್ ಲೈನ್, ಮುಖ್ಯವಾಗಿ ಮಿಡ್ ಲೈನ್ನ ಒಂದು ಪ್ರಮುಖವಾದ ಬಿಂದು ಅಂದರೆ ನಿಮ್ಮ ಆಜ್ಞಾಚಕ್ರ, ನಿಮ್ಮ ಹುಬ್ಬುಗಳ ಮಧ್ಯೆ ಇರುತ್ತೆ, ಅದ್ರ ಮೇಲೆ ಫೋಕಸ್ ಮಾಡಬೇಕು ಅಂತಾರೆ. ಆಜ್ಞಾಚಕ್ರವನ್ನು ಈ ಥರ ಹೆಬ್ಬೆರಳಿನಿಂದ ಒಂದು 4ರಿಂದ 5 ಸಲ ಪ್ರೆಸ್ ಮಾಡ್ಕೊಳ್ಳಿ. ಇದು ಕಂಟ್ರೋಲನ್ನು ಕೊಡುತ್ತೆ, ಮಧ್ಯಮ ಮಾರ್ಗವನ್ನು ಕೊಡುತ್ತೆ ನಿಮಗೆ. ಸಿಟ್ಟು ಬರಲ್ಲ, ತುಂಬ ಶಾಂತವಾಗಿ, ಅತಿಯಾಗಿ ಶಾಂತ ಅಂದರೆ ಡೆಡ್ ಅನ್ನೋ ಥರ ಹಂಗೂ ಇರಲ್ಲ, ಒಂಥರ ಮಧ್ಯಮ ಮಾರ್ಗ, ಅದನ್ನು ಹುಡ್ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಆ ಪಾಯಿಂಟ್ ಮೇಲೆ ಫೋಕಸ್ ಇರಲಿ. ಎಕ್ಸಸೈಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಬಟರ್ಫ್ಲೈ ಆಯಿತು. ಕಾಲುಗಳನ್ನು ರಿಲ್ಯಾಕ್ಸ್ ಮಾಡ್ತೀರಾ, ರಿಲೀವ್ ಮಾಡ್ಕೊಂಡ್ರಿ. ಭುಜದ ಮೇಲೆ ಏನಾದರೂ ಒತ್ತಡ ಕ್ರಿಯೇಟ್ ಆಗಿದ್ದರೆ ಈ ಥರ ಭುಜಗಳ ಮೇಲೆ ಕೈಗಳನ್ನು ಇಟ್ಕೊಂಡು, ಹಸ್ತಗಳನ್ನು ಇಟ್ಕೊಂಡು, ಮೊಳಕೈಗಳನ್ನು ಮಡಚ್ಕೊಂಡು ರೊಟೇಟ್ ಮಾಡ್ತೀರಾ ಭುಜಗಳನ್ನು. ಒಂದು ರೊಟೇಷನ್ ಸೆಂಟ್ರಿಗೆ ಬಂದಾಗ ಮೊಳಕೈಗಳು ಟಚ್ ಆಗ್ತವೆ, ದೂರ ಹೋದಾಗ ಮೇಲ್ಗಡೆ ಎತ್ತಿದಾಗ ಉಸಿರನ್ನು ಒಳಗಡೆ ಇಟ್ಕೋತೀರಾ, ಕೆಳಗಡೆ ಹೋದಾಗ ಉಸಿರನ್ನು ಹೊರಗಡೆ ಬಿಡ್ತೀರಾ. ಇದೇ ಥರ ರಿವರ್ಸ್ ರೊಟೇಷನ್ 5 ಬಾರಿ. ಭುಜಗಳ ನೋವನ್ನು ಕಡಿಮೆ ಮಾಡೋದಕ್ಕೆ, ಗ್ಯಾಸನ್ನು ಹೊರಗಡೆ ಹಾಕೋದಕ್ಕೆ, ಭುಜಗಳಿಗೆ ರಿಲೀಫ್ ಒದಗಿಸೋದಕ್ಕೆ, ವಿಶ್ರಾಂತಿ ನೀಡೋದಕ್ಕೆ, ವ್ಯಾಯಾಮ ಕೊಡೋದಕ್ಕೆ, ಭುಜಗಳನ್ನು ಆ್ಯಕ್ಟಿವ್ ಮಾಡೋದಕ್ಕೆ, ಇದಷ್ಟಕ್ಕೂ ಭಾಳ ಒಳ್ಳೆಯ ವ್ಯಾಯಾಮ ಇದು, ತಪ್ಪದೇ ಮಾಡಿ. ಹಾಗೆ ಕತ್ತಿನ ವ್ಯಾಯಾಮವನ್ನು ಮಾಡ್ತೀವಿ. ಮೇಲ್ಗಡೆ ಎತ್ತೋದು, ಕೆಳಗಡೆ ಬಿಡೋದು. ಮೇಲ್ಗಡೆ ಎತ್ತುವಾಗ ಉಸಿರು ಒಳಗಡೆ ಹೋಗುತ್ತೆ, ಕೆಳಗಡೆ ಬರುವಾಗ ಉಸಿರು ಹೊರಗಡೆ ಬರುತ್ತೆ. ಕತ್ತನ್ನು ಆಚೆ ಈಚೆ ಚಾಚುವಂಥದ್ದು, ಪಕ್ಕಕ್ಕೆ ನೋಡುವಂಥದ್ದು, ಉಸಿರನ್ನು ಹೊರಗಡೆ ಬಿಡ್ತಾ. ಬಲಕ್ಕೆ ನೋಡ್ತೀರಾ, ಉಸಿರನ್ನು ಹೊರಗಡೆ ಬಿಡ್ತೀರಾ. ಎಡಕ್ಕೆ ನೋಡ್ತೀರಾ, ಪುನಃ ಉಸಿರನ್ನು ಹೊರಗಡೆ ಬಿಡ್ತೀರಾ. ಸೆಂಟ್ರಲ್ಲಿರುವಾಗ ಉಸಿರನ್ನು ಒಳಗಡೆ ತಗೋತೀರಾ. ಬಲಕ್ಕೆ ನೋಡ್ತೀರಾ, ಉಸಿರನ್ನು ಹೊರಗಡೆ ಬಿಡ್ತೀರಾ. ಸೆಂಟ್ರಿಗೆ ಬರ್ತಿದ್ದಾಗ ಉಸಿರನ್ನು ಒಳಗಡೆ ತಗೋತೀರಾ. ಎಡಕ್ಕೆ ನೋಡ್ತೀರಾ, ಉಸಿರನ್ನು ಹೊರಗಡೆ ಬಿಡ್ತೀರಾ. ಮತ್ತೆ ಸೆಂಟ್ರಿಗೆ ಬರ್ತಿದ್ದಾಗ ಉಸಿರು ಒಳಕ್ಕೆ, ಬಲಕ್ಕೆ ನೋಡ್ತಿದ್ದಾಗ ಉಸಿರು ಹೊರಕ್ಕೆ. ನಿಧಾನವಾಗಿ ಮಾಡಿ. ಪ್ರಯೋಜನ ಸೇಮ್ ಇರುತ್ತೆ. ನಿಧಾನವಾಗಿ ಮಾಡೋದ್ರಿಂದ ಜೊತೆಯಲ್ಲಿ ಒಂದು ಎಕ್ಸ್ಟ್ರಾ ಪ್ರಯೋಜನ ಅಂದರೆ ನಿಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಟಚ್ ಮಾಡೋದು ಭುಜವನ್ನು, ಕಿವಿಗೆ, ಉಸಿರನ್ನು ಹೊರಗಡೆ ಬಿಡೋದು. ಬಲಕ್ಕೆ ಬಾಗಿ ಕಿವಿಯನ್ನು, ಬಲಗಿವಿಯನ್ನು ಬಲಭುಜಕ್ಕೆ ಟಚ್ ಮಾಡಿ ಉಸಿರನ್ನು ಹೊರಗಡೆ ಬಿಡಿ. ಸೆಂಟ್ರಲ್ಲಿ ಉಸಿರನ್ನು ಒಳಗಡೆ ಇಟ್ಕೊಳ್ಳಿ. ಎಡಕ್ಕೆ ಬನ್ನಿ, ಎಡಗಿವಿಯನ್ನು ಎಡಭುಜಕ್ಕೆ ಟಚ್ ಮಾಡುವಾಗ ಉಸಿರನ್ನು ಪುನಃ ಹೊರಗಡೆ ಬಿಡಿ. ಕತ್ತನ್ನು ರೊಟೇಟ್ ಮಾಡಿ. ಹಿಂದ್ಗಡೆ ಹೋಗುವಾಗ ಉಸಿರನ್ನು ಒಳಗಡೆ ಎಳ್ಕೊತೀರಾ, ಮುಂದ್ಗಡೆ ಬರುವಾಗ ಉಸಿರನ್ನು ಹೊರಗಡೆ ಬಿಡ್ತೀರಾ. ಯಾವ ರೀತಿ ಸಾಧ್ಯ ಆಗುತ್ತೋ ಆ ರೀತಿ ಮಾಡಿ. ತುಂಬ ಒತ್ತಡ ಹೇರೋದಕ್ಕೆ ಹೋಗಬೇಡಿ.
ಬಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನವಾಗಿ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದು. ಈ ಸೆಷನ್ನ ಎಂಡ್ ಮಾಡ್ತೀವಿ ಒಂದು ಸಣ್ಣ ವ್ಯಾಯಾಮದ ಜೊತೆಯಲ್ಲಿ. ಸಣ್ಣ ವ್ಯಾಯಾಮ ಅಂದರೆ ಎಲ್ಲದಕ್ಕೂ ವ್ಯಾಯಾಮ ಅಂತಲೇ ಕರಿತೀನಿ ನಾನು ಜನರಲ್ ಆಗಿ, ಬಟ್ ಅದು ವ್ಯಾಯಾಮ ಅಲ್ಲ, ಒಂದು ಅದ್ಭುತವಾದ ಪ್ರಾಣಾಯಾಮ ಆಗಿರುತ್ತೆ. ಕಣ್ಣುಗಳನ್ನು ಮುಚ್ಕೊಳ್ಳೋದು, ಉಸಿರಾಡೋದು ಮತ್ತು ಉಸಿರಾಟವನ್ನು ಗಮನಿಸೋದು. ಶ್ವಾಸವನ್ನು ಒಳಗಡೆ ಎಳ್ಕೊತೀರಾ, ಹೊರಗಡೆ ಹಾಕೋದಿಲ್ಲ, ಬದಲಾಗಿ ಓಂ ಅಂತ ಅಂತೀವಿ. ಈ ಥರ 3 ಸಲ ಶ್ವಾಸವನ್ನು ಒಳಗಡೆ ಎಳ್ಕೊಂಡು ಓಂ ಅಂತ ಅನ್ನೋದು. ಓಂಕಾರವನ್ನು ಪೂರ್ತಿಗೊಳಿಸಿದಾಗ ಒಂಥರ ಮೌನ ಇರುತ್ತೆ. ಆ ಮೌನವನ್ನು ಅಬ್ಸರ್ವ್ ಮಾಡಬೇಕು. ಆ ಮೌನ ನಮ್ಮದಾಗಿರಲಿ, ನಮ್ಮ ಜೊತೆ ಇರಲಿ, ಇಡೀ ದಿನ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಲಿ ಅಂತ ಅಂದ್ಕೊಳ್ಳೋಣ. ಕಣ್ಣುಗಳನ್ನು ಮುಚ್ಕೊಂಡೆ, ಕೈಗಳನ್ನು ಜೋಡಿಸಿ ಒಂದು ಪ್ರೇಯರ್ ಗುರುಗಳಿಗೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಸ್ತಗಳನ್ನು ಒಂಚೂರು ರಬ್ ಮಾಡ್ತೀರಾ, ಬಿಸಿ ಆಗುತ್ತೆ. ಬಿಸಿ ಆದಾಗ ಕಣ್ಣುಗಳ ಮೇಲೆ ಇಟ್ಕೋತೀರಾ, ಮುಖವನ್ನು ಒಂಚೂರು ಮಸಾಜ್ ಮಾಡ್ತಾ ಕಣ್ಣುಗಳನ್ನು ನಿಧಾನವಾಗಿ ತೆರಿತೀರಾ. ಈ ಸೆಷನ್ ಇಲ್ಲಿಗೆ ಎಂಡ್ ಆಗುತ್ತೆ. ಹರಿ ಓಂ.